2023ರಲ್ಲಿ ಅಂದರೆ ಇಲ್ಲಿ ಬರಲಾರ್ದ ಈ ಮಾಸ್ಕ್ ಮ್ಯಾನ್ ಬರಲಾರ್ದಕ್ಕಿಂತಲೂ ಬರೋಕ್ಕಿಂತ ಪೂರ್ವದಲ್ಲೇ ನಡೆದಂಥ ಒಂದು ಸಂಭಾಷಣೆ, ಆ ಪೂರ್ವದಲ್ಲಿ ಬಂದು ಭೇಟಿಯಾಗಿ ಮಾತಾಡಿದಂಥದ್ದು. ಮತ್ತು ಚೆನ್ನಯ್ಯ ಆ ಊರು ಬಿಟ್ಟು ಹೋಗಿದ್ದು ಸತ್ಯ, 3.5 ಲಕ್ಷ ರೂಪಾಯಿನ ಕೊಟ್ಟು ಓಡಿಸಿದ್ದು ಮಾಡಿದ್ದು ಬೆದರಿಗೆ ನಾನು ಹೋದ್ನಿ ಅನ್ನುವಂಥ ಮಾತು ಈ ವಿಡಿಯೋದಲ್ಲೇ ಸ್ಪಷ್ಟ ಆಗ್ತಾ ಹೋಗ್ತದೆ. ಅಂದ್ರೆ ಇದನ್ನು ಈಗ ಬಿಡುಗಡೆ ಮಾಡೋ ಉದ್ದೇಶ ಏನಂತ, ಯಾಕಂದರೆ ಈಗಾಗಲೇ ಚೆನ್ನಯ್ಯ ಬಂದಾಯಿತು, ಬೋರ್ಡೆ ತಂದಾಯಿತು, ಹೇಳಿದ್ದಾಯಿತು, 15 ಸ್ಪಾಟ್ಗಳೆಲ್ಲ ತೋರಿಸಿದ್ದಾಯಿತು. ಅದ್ರ 1-2 ಕಡೆ ಅಡ್ಮಿಟ್ ಉಳಿದ್ರೆ ಅಲ್ಲಿ ಸಿಗಲಿಲ್ಲ ಮೂಳೆಗಳು. ನಂತರದಲ್ಲಿ ಇಲ್ಲ ನನಗೂ ಇಂಥವರು ತಿಮ್ರೋಡಿ ಅಂಥವರು ಮತ್ತು ಮಟ್ಟೆನ್ನವರು ಅಂತ ನಂಗೆ ನೇಮಿಸಿದರು, ನಾನು ಹೇಳಿದ್ದೆಲ್ಲ ಸುಳ್ಳು ಅನ್ನೋರು ಮಾತಾಡಿದ್ದು, ಈಗ ಶಿವಮೊಗ್ಗ ಜೈಲಿನಲ್ಲಿರುವಂಥದ್ದು, ಮತ್ತು ಈಗ ಸಾಕ್ಷಿ ನಿಲ್ಲುವಂಥದ್ದು ಇವೆಲ್ಲನೂ ಗಮನಿಸಿದಾಗ ಈ ರೀತಿಯ ಏನಪ್ಪ ಈ ಒಂದು ನಮ್ಮ ಚೆನ್ನೈನಂಥ ಜನ ಅಂದರೆ ಪಾಪ ಕೆಳ ಜಾತಿಯಲ್ಲಿ ಹುಟ್ಟಿ ಬಂದಂಥವ್ರು, ಆ ಜನದಂಥವ್ರು ತಮ್ಮ ಮಾತನ್ನು ಬದಲಿಸಬಾರದನ್ನು ಕಾರಣಕ್ಕಾಗಿ ಹಿಡಿದಿಟ್ಟಿದ್ರು ಏನೋ. ಯಾಕಂದ್ರೆ ಇವತ್ತು ಎಸ್ ಅಂದವರು ಅವರು ಏನು ದುಡ್ಡು ಕೊಟ್ಟು ಮಾಡಿ ಅವರ ತಂದಂಥವ್ರು ಷಡ್ಯಂತ್ರ ಮಾಡಿದರು, ಹಾಗೆ ಹೀಗೆ ಆರೋಪಗಳು ಈಗಾಗಲೇ ನಮ್ಮ ಗೋಧಿ ಮೀಡಿಯಾ ಅಂತ ಮಾಡ್ತಾರೆ. ಅಂದರೂ ಧರ್ಮಸ್ಥಳದ ಪರ ಇದ್ದಂಥ ಜನ ಎಲ್ಲ ಇದು ಎಲ್ಲ ಷಡ್ಯಂತ್ರಪ್ಪ, ಇದು ಮೋಸ ಮಾಡಿದರು, ಧರ್ಮಸ್ಥಳ ಹೆಸರು ಕೆಳಿಸ್ತಾ ಇದ್ದಾರಾ ಅನ್ನುವಂಥವ್ರಿಗೆ ಉತ್ತರ ಕೊಡೋ ನೆಲೆಗಟ್ಟಿನಲ್ಲಿ ಇವತ್ತು ತಿಮ್ರೋಡಿಯವರು ಒಂದು ಸಾಕ್ಷಿ ರೂಪದಲ್ಲಿ ನಮಗೆ ಬಿಡುಗಡೆ ಮಾಡಿದ್ದಾರೆ. ನಾವೇನು ಮಾಡಿಲ್ಲಪ್ಪ, ಅವರು ಸ್ವತಃ ಹೇಳ್ಕೊಂಡಿದ್ದು ಬಂದು ನಮಗಂತೇಳಿ.